ಬೈಲುಕುಪ್ಪೆ ಠಾಣೆ ವ್ಯಾಪ್ತಿಯಲ್ಲಿ ನೇಪಾಳಿ ಮೂಲದ ಸೂರಜ್ ಜೋಗಿ ಎಂಬಾತನನ್ನ ಹೆದರಿಸಿ 5,000 ಹಣ ದೋಚಿದ್ರು. ಆ ಪ್ರಕರಣದ ಆರೋಪಿಯನ್ನ ಕೂಡ ಬಂಧಿಸಿದ್ದೇವೆ. ಆಸಿಫ್ ಅಂಡ್ ಹುಸೇನ್ ಇಬ್ಬರನ್ನ ಬಂಧಿಸಿದ್ದೇವೆ. 3 ಜನವರಿ 26ರಂದು ಕೆಆರ್ ನಗರದಲ್ಲಿ ನೇತ್ರಾವತಿ ಎಂಬ ಮಹಿಳೆಯ ಸರಗಳ್ಳತನ ಆಗಿತ್ತು. ಬೈಕ್ ನಿಂದ ಬಂದು ಕದ್ದಿದ್ದ ಆತನನ್ನ ಬಂಧಿಸುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆ ಮಹಿಳೆಗೆ ಚಿನ್ನದ ಸರ ವಾಪಸ್ ನೀಡುತ್ತಿದ್ದೇವೆ. ಆರೋಪಿಯನ್ನ ಕೂಡ ಬಂಧಿಸಿದ್ದೇವೆ. ನಂಜನಗೂಡು ತಾಲೂಕಿನ ಕವಲಂದೆ ಠಾಣೆ ವ್ಯಾಪ್ತಿಯಲ್ಲಿ ತಗಡೂರು ಗ್ರಾಮದಲ್ಲಿ ಕಳ್ಳತನ ಆಗಿತ್ತು. 22 ಗ್ರಾಂ ಚಿನ್ನ, 10,000ಕ್ಕೂ ಹೆಚ್ಚು ಹಣ ಎಲ್ಲವನ್ನ ಕದ್ದಿದ್ರು. ಅವರನ್ನ ಬಂಧಿಸಿ ಹಣ, 22 ಗ್ರಾಂ ಚಿನ್ನ ರಿಕವರಿ ಮಾಡಿದ್ದೇವೆ. ಇಬ್ಬರು ಆರೋಪಿಯನ್ನು ಬಂಧನ ಮಾಡಿದ್ದೇವೆ. ಬೈಲುಕುಪ್ಪ ಠಾಣಾ ವ್ಯಾಪ್ತಿಯ ಬೈಲುಕುಪ್ಪ ಹತ್ರ ಒಬ್ಬರು ನೇಪಾಳಿ ಸೂರಜ್ ಜೋಗಿ ಅಂತೇಳಿ ಈತ ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರುವಾಗ ಇಬ್ಬರು ಆರೋಪಿತರು ಬಂದು ಆತನಿಗೆ ಹೆದರಿಸಿ ಆತನ ಕಡೆಯಿಂದ 5,000 ರೂಪಾಯಿ ದುಡ್ಡು ಮತ್ತು ಸ್ಕೇಟಿಂಗ್ ಒಂದು ಬೋರ್ಡನ್ನು ಆತ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ಸಹಿತ ಕಿತ್ಕೊಂಡು ಹೋಗಿರ್ತಾರೆ. ಈ ಸಂಬಂಧಪಟ್ಟಂತೆ ಒಂದು ರಾಬರಿ ಪ್ರಕರಣ ಬೈಲುಕುಪ್ಪ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲಿ ಸಹಿತ ಒಂದು ಸುಳಿವನ್ನು ಆಧರಿಸಿ ಕೇವಲ 4 ರಿಂದ 5 ಗಂಟೆ ಅವಧಿ ಒಳಗಾಗಿ ಇಬ್ಬರು ಆರೋಪಿತರಾದ ಆಸಿಫ್ ಮತ್ತು ಹುಸೇನ್ ಅಂತೇಳಿ ಇವರಿಬ್ಬರು ಹಳೆಯ ಮೋಬಿಗಳು ಕುಶಾಲನಗರ ಮತ್ತು ಮಡಿಕೇರಿ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣದಲ್ಲಿ ಭಾಗಿಯಾದವರು. ಇವರನ್ನು ಸಹಿತ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿ ಅವರಿಂದ ದುಡ್ಡನ್ನು ಮತ್ತು ಇದನ್ನು ಅಮೌಂಟು ಮತ್ತು ಪ್ಲಸ್ ಸ್ಕೇಟಿಂಗ್ ಏನು ಬೋರ್ಡ್ ಇತ್ತು ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ರಕರಣ ದಿನಾಂಕ 3/1/2026ರಂದು ಕೆಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ಒಬ್ಬರು ನೇತ್ರಾವತಿ ಅಂಥೇಳಿ ಇವರು ಕೆಆರ್ ನಗರ ಮಾರುಕಟ್ಟೆಯ ಹತ್ತಿರ ಒಂದು ಡಬಲ್ ರೋಡ್ನಲ್ಲಿ ಸಂಜೆ ಸಮಯದಲ್ಲಿ ತರಕಾರಿ ತೆಗೆದುಕೊಂಡು ಮನೆಗೆ ಹೋಗ್ತಾ ಇರುವಾಗ ಏಕಾಏಕಿ ಒಬ್ಬ ಆರೋಪಿತ ಹಿಂದಿನಿಂದ ಬೈಕ್ನಲ್ಲಿ ಬಂದು ಆಕೆಯ ಒಂದು ಚೈನನ್ನು ಸ್ನ್ಯಾಚ್ ಮಾಡ್ಕೊಂಡು ಹೋಗಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಚೇಜ್ ಮಾಡಿ ಅಲ್ಲಿ ಸಾರ್ವಜನಿಕರ ಒಂದು ಸಹಯೋಗದೊಂದಿಗೆ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಬ್ಬ ಆರೋಪಿತ ಆಯೂಬ್ ಪಾಷಾ ಅಂತೇಳಿ ಈತ ಮೂಲತಃ ಕೆಆರ್ ನಗರದವನೇ, ಈತನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಅದಾದಮೇಲೆ ಕವಲಂದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 17/2/2026ರಂದು ಒಂದು ಹಗಲುಗಳ್ಳತನ ಒಂದು ಪ್ರಕರಣ ದಾಖಲಾಗಿತ್ತು. ಇವರು ಪ್ರೇಮ ಅಂಥೇಳಿ ಒಬ್ಬರು, ಇವರು ತಗಡೂರು ಗ್ರಾಮದವರು. ಇವರ ಮನೆಯಲ್ಲಿಟ್ಟಿದ್ದ 22 ಗ್ರಾಂ ಚಿನ್ನ ಮತ್ತು 9 ಲಕ್ಷ ನಗದು ಹಣ ಕಳುವಾಗಿದೆ ಅಂಥೇಳಿ ಒಂದು ಪ್ರಕರಣವನ್ನು ದಾಖಲಿಸಿರ್ತಾರೆ. ಈ ಒಂದು ಪ್ರಕರಣ ಪತ್ತೆ ಹಚ್ಚುವಲ್ಲಿ ಅಲ್ಲಿ PSI ಮತ್ತು ಇತರ ಸಿಬ್ಬಂದಿಯವರು ಸತತವಾಗಿ ಆರೋಪಿತರ ಒಂದು ಮೂಮೆಂಟನ್ನು ಎಲ್ಲ ವಾಚ್ ಮಾಡಿ ಒಟ್ಟು ಇಬ್ಬರು ಆರೋಪಿತರು ರಾಜೀವ್ ಮತ್ತು ಅಭಿಷೇಕ್ ಅಂತೇಳಿ ಇವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಅವರ ಕಡೆಯಿಂದ 2,28,000 ಹಣವನ್ನು ಮತ್ತು 22 ಗ್ರಾಂ ಚಿನ್ನವನ್ನು ಕಬಳಿಸುವಲ್ಲಿ ಅವರಿಂದ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಪ್ರಕರಣದ ಜೊತೆಗೆ ನಾವು ಕಳೆದ 2 ತಿಂಗಳಿನಲ್ಲಿ ವಿಶೇಷ ಕಾರ್ಯಾಚರಣೆ ಮಾಡುವ ಮೂಲಕ ಲಾಟ್ರಿ ಪ್ರಕರಣಗಳು ಪ್ಲಸ್ NDPS ಏನು ಗಾಂಜಾ ಮತ್ತು ಡ್ರಗ್ಸ್ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಸಹಿತ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ನಾವು ಜನವರಿ ಮತ್ತು ಫೆಬ್ರವರಿ ತಿಂಗಳ ಮತ್ತು ಮಾರ್ಚ್ ತಿಂಗಳ ಒಂದು ಮೊದಲನೇ ವಾರದಲ್ಲಿ ಒಟ್ಟಾರೆಯಾಗಿ 44 ಕನ್ಜಂಪ್ಷನ್ ಕೇಸ್ ಸೇರಿದಂತೆ ಒಟ್ಟು 55 ಪ್ರಕರಣಗಳನ್ನು ನಮ್ಮವರು ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂತೆ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಾಂಜಾ ಸೇವನೆ ಇರ್ಬೋದು ಮತ್ತು ಮಾರಾಟ ಸಹಿತ ಇದೆ ಅಂತೇಳಿ ಹಲವಾರು ಮಾಹಿತಿಗಳು ಸಹಿತ ನಮಗೂ ಬಂದ ಆಧಾರದ ಮೇಲೆ ನಾವು ಈಗಾಗಲೇ ವಿಶೇಷ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೀವಿ. ಕಳೆದ 2 ವರ್ಷಕ್ಕೆ ಹೋಲಿಸಿದಲ್ಲಿ ಕೇವಲ 2 ತಿಂಗಳಿನಲ್ಲಿ ಕಳೆದ ವರ್ಷ ಏನು ದಾಖಲೆ ಮಾಡೋದಾಗಿದ್ದ ಪ್ರಕರಣಗಳಷ್ಟನ್ನು ಈ ಸಲ ನಾವು ದಾಖಲು ಮಾಡಿದ್ದೀವಿ.
ಈ ಒಂದು ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಸಹಿತ ಯಾರೆಲ್ಲ ಈ ಒಂದು ಡ್ರಗ್ಸ್ ಸರಬರಾಜು ಮತ್ತು ಸೇವನೆ ಮಾಡ್ತಾರೆ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸಿದ್ಧರಾಗಿದ್ದಾರೆ. ಇನ್ನು ನಮ್ಮ ಜಿಲ್ಲೆ ಕೇರಳ ರಾಜ್ಯಕ್ಕೆ ಹೊಂದಿಕೊಂಡಿದ್ದರಿಂದ ಕೇರಳ ರಾಜ್ಯದಲ್ಲಿ ಲಾಟ್ರಿ ಒಂದು ನಡೀತಾ ಇದೆ. ಆ ಒಂದು ಲಾಟ್ರಿ ಇದನ್ನು ಇಲ್ಲಿ ನಮ್ಮ ಕರ್ನಾಟಕದ ಒಂದು ಮೈಸೂರು ಜಿಲ್ಲೆಯಲ್ಲಿ ಸಹಿತ ಅದನ್ನು ಮಾರಾಟ ಮಾಡ್ತಾಯಿದ್ರು. ಅಂಥವರನ್ನು ಸಹಿತ ನಾವು ಪತ್ತೆ ಮಾಡಿ ಈ ವರ್ಷವೇ ಒಟ್ಟು 14 ಪ್ರಕರಣಗಳನ್ನು ಈಗಾಗಲೇ ನಾವು ಪತ್ತೆ ಮಾಡಿದ್ದೀವಿ. ಸಾಕಷ್ಟು ಪ್ರಕರಣಗಳನ್ನು ನಾವು ಪತ್ತೆ ಮಾಡಲಾಗಿ ನಮಗೆ ತಿಳಿದು ಬಂದಿದೆ ಏನಂತಂದರೆ ಹಲವಾರು ಬಸ್ಸುಗಳು ಏನು ಮೂವ್ಮೆಂಟ್ ಆಗ್ತವೆ ಕೇರಳ ಕಡೆಯಿಂದ ಕರ್ನಾಟಕ ಕಡೆ, ಆ ಒಂದು ಬಸ್ಸಿನಲ್ಲಿ ಅಲ್ಲಿ ಹೋಲ್ಸೇಲಾಗಿ ಪರ್ಚೇಸ್ ಮಾಡ್ಕೊಂಬಂದು ಇಲ್ಲಿ ಮಾರಾಟ ಮಾಡ್ತಾ ಇರೋದು ಕಂಡು ಬಂದಿದೆ. ಅದರಲ್ಲಿ 2 ಆರೋಪಿತರು ಪದೇ ಪದೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗ್ತಾ ಇರೋದು ಸಹಿತ ಕಂಡು ಬಂದಿದೆ. ಅವರ ಮೇಲೆ ಮುಂದಿನ ದಿನಗಳಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಸಹಿತ ನಾವು ಕೈಗೊಳ್ಳಲಿಕ್ಕೆ ಸಿದ್ಧರಾಗಿದ್ದೀವಿ.